ಈ ವಿಡಿಯೋದಲ್ಲಿ ನಾನು ಸ್ಲೀವ್ಸನ್ನು ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಮತ್ತು ಸ್ಲೀವ್ಸ್ ಅಟ್ಯಾಚ್ ಯಾವ ರೀತಿಯಾಗಿ ಲೈನಿಂಗಿಗೆ ಮಾಡೋದು ಅಂತೇಳಿ ಫಸ್ಟ್ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನೇನು ಅಂತಂದರೆ ಇದು ಸ್ಲೀವ್ಸಿಗೆ ನಾನು ಈ ಥರ ಅಟ್ಯಾಚನ್ನು ಮಾಡ್ತಾ ಇದ್ದೇನೆ. ಸೊ ಏನು ಅಂತಂದರೆ ನೀವು ಸ್ಲೀವ್ಸಿಗೆ ಈ ಥರ ಬಟ್ಟೆನ ಅಟ್ಯಾಚ್ ಮಾಡಬೇಕಾದ್ರೆ ಈ ಕೂಳೆ ಅನ್ನುವಂಥದ್ದು ಒಳಗಡೆಗೆ ಹೋಗ್ಬೇಕಂದ್ರೆ ಅದು ಸ್ಲೀವ್ಸಿಗೆ ಅಟ್ಯಾಚ್ ಮಾಡಬೇಕಾದ್ರೆ ನೆಕ್ಸ್ಟ್ ನಾನು ನಿಮಗೆ ಹೇಳ್ತೇನೆ ಯಾವ ರೀತಿ ಅಂತೇಳಿ. ಅದೊಂದು ಸ್ವಲ್ಪ ನಂದು ಏನು ಅಂತ ಹೇಳಿದರೆ ಅದು 2 ಇಂಚ್ ಎಕ್ಸ್ಟ್ರಾ ಇಟ್ಟಿರೋದ್ರಿಂದ ಅದೇನು ತೊಂದರೆ ಆಗಲ್ಲ. ಬಟ್ ಆದ್ರೂ ನೀಟಾಗಿ ಕಾಣಬೇಕು ಅಂತಂದರೆ ಈ ಕೂಳೆ ಅನ್ನುವಂಥದ್ದು ಅಟ್ಯಾಚ್ ಮಾಡಬೇಕಾದ್ರೆ ಸ್ವಲ್ಪ ನಾವು ನೋಡ್ಕೊಳ್ಬೇಕು. ಅದು ಆಮೇಲೆ ಹೇಳ್ತೇನೆ. ಸೊ ನಾವು ಏನು ಅಂತಂದರೆ ಲೈನಿಂಗ್ ಬ್ಲೌಸನ್ನು ಹೊಲಿಬೇಕಾದ್ರೆ ಫಸ್ಟು ನಾವು ಲೈನಿಂಗನ್ನು ಕಟ್ ಮಾಡ್ಕೊಳ್ತೇವೆ. ಆಮೇಲೆ ನಾವು ಏನು ಅಂತೇಳಿದರೆ ಈ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ನಮಗೆ ಯಾವ ಥರ ಬಟ್ಟೆ ಇದೆ ಅಂತೇಳಿ ನೋಡಿಕೊಂಡು ನಾವು ಕಟ್ಟಿಂಗನ್ನು ಮಾಡ್ತೇವೆ. ಅದನ್ನು ನಾನು ನಿಮಗೆ ಇದು ಕೂಡ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಇವಾಗ ಫಸ್ಟಿಗೆ ನಾನಿಲ್ಲಿ ಏನು ಈ ಒಂದು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಸ್ಲೀವ್ಸಿಗೆ. ಎರಡೂ ಸೈಡು ಕೂಡ ಅಟ್ಯಾಚ್ ಮಾಡ್ಕೊಳ್ಬೇಕು, ಒಂದು ಸೈಡ್ ಮಾತ್ರ ಅಲ್ಲ. ಎರಡೂ ಸೈಡ್ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ನಮಗೆ 2 ಇಂಚ್ ಏನು ಎಕ್ಸ್ಟ್ರಾ ಇಟ್ಕೊಂಡಿದ್ವಲ್ವ ಅದು ಆ ಒಂದು ಕಚ್ ಹಾಕಿರ್ತೀವಲ್ವ ಅಲ್ಲಿಂದ ಎಲ್ಲಿ ತನಕ ಬರುತ್ತೆ ಅಂತ ನೋಡಿಕೊಂಡು ಆಮೇಲೆ ನಾವು ಅದನ್ನು ಏನು ಅಂತಂದರೆ ಪಾಯಿಂಟ್ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಮಾಡ್ಕೊಳ್ಬೇಕು, ಒಂದೇ ರೀತಿಯಾಗಿ ಹಿಡ್ಕೊಂಡು ಆ ಥರ. ಇದು ಸ್ವಲ್ಪ ಒದ್ದೆ ಏನಕ್ಕಾಗ್ತಾಯಿದೆ ಅಂದರೆ ಆಯಿಲ್ ಬಿಟ್ಟಿದ್ದಾರೆ ಹಸ್ಬೆಂಡು ಮೆಷಿನಿಗೆ. ಸೊ ನಾನಂತೂ ಜಾಸ್ತಿಯಾಗಿ ಬಿಡಲ್ಲ, ನಾನು ಏನಿದ್ರು ಹೊಲಿಯೋದು ಮಾತ್ರ. ಅದನ್ನು ಸ್ವಲ್ಪ ಇದೆಲ್ಲ ಮಾಡೋದು ಹಸ್ಬೆಂಡೇ, ಅದೆಲ್ಲ ಕ್ಲೀನಿಂಗ್ ಎಲ್ಲ ಮಾಡೋದಿರ್ಬೋದು ಅಥವಾ ಆಯಿಲೆಲ್ಲ ಬಿಡೋದು ಅದೆಲ್ಲ ಹಸ್ಬೆಂಡೇ ಮಾಡ್ತಾರೆ ಜಾಸ್ತಿಯಾಗಿ. ಸೊ ನೋಡಿ ಈ ಥರ ನಾನು ಸ್ಟಿಚಸನ್ನು ಮಾಡಿದ್ದೀನಿ ನೋಡಿ ಈ ಥರ. ಅದು ಏನು ಅಂತಂದರೆ ನಾವು ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಾದ್ರೆ ಅದು ಅಂದರೆ ಈಗ ಇದು ಅಟ್ಯಾಚಿಂಗ್ ಅನ್ನುವಂಥದ್ದು ನನಗೆ ಎಷ್ಟು ಸಲ 2 ಸಲನೇನೋ ಸಿಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ನಾವು ಫಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ಏನಾಗುತ್ತೆ ಗೊತ್ತಾಗಲ್ಲ ನಮಗೆ. ಸೊ ಅಟ್ಯಾಚ್ ಈ ಥರನೇ, ಬಟ್ ನಾವು ಏನು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕಾದ್ರೆ ಯಾವ ಥರ ಆಗುತ್ತೆ ಅಂತೇಳಿ ಆಮೇಲೆ ನಿಮಗೆ ಹೇಳ್ತೇನೆ ನಾನು. ಸೊ ಒಂದೇ ರೀತಿಯಾಗಿ ಹಿಡ್ಕೊಂಡು ಈ ಥರ ನಾವು ಏನು ಇದನ್ನು ಸ್ಟಿಚ್ ಮಾಡಬೇಕು. ಸೊ ವಿಡಿಯೋದಲ್ಲಿ ಯಾವ ರೀತಿಯಾಗಿ ಸ್ಟಿಚಿಂಗ್ ಅನ್ನುವಂಥದ್ದು ಇರ್ಬೋದು, ಯಾವ ರೀತಿಯಾಗಿ ಕಾಣ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೀವು ಕಮೆಂಟ್ ಹಾಕಿ ಕರೆಕ್ಟಾಗಿದೆಯಾ ಅಂತ. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಬೇಕಾದ್ರೆ ನಾನು ಏನು ಕ್ಯಾಮ್ರಾನ ಕರೆಕ್ಟಾಗಿ ಹಿಡಿದು ಇದು ವೀಡಿಯೋಸ್ ಮಾಡ್ತೀನಿ. ಆದರೆ ಏನು ಅಂತಂದರೆ ಒಂದು ವಿಡಿಯೋ ಆಲ್ರೆಡಿ ನಂದು ಆಗಿದೆ. ಸೊ ಅದಕ್ಕೋಸ್ಕರ ನೋಡಿ ಈ ಥರ ಎರಡೂ ಸೈಡು ಕೂಡ ಅಟ್ಯಾಚನ್ನು ಮಾಡಬೇಕು. ಮಾಡಿ ಈ ಥರ ನಾವೇನು ಕಚ್ಚು ಹೊಡೆದಿರ್ತೀವಲ್ವ ಇಲ್ಲಿಗೆ ನಮಗೆ ರೆಡಿ ಬೇಕಾಗಿರೋದು, ಅಲ್ಲಿಂದ ಹಿಡಿದು ಈಚೆಗೆ ಎರಡು ಎಷ್ಟು ಬರುತ್ತೆ ಅಂತೇಳಿ ನೋಡಿದರೆ ಆಯಿತು. ಇಲ್ಲಿಂದ ಈ ಥರ ಹಿಡ್ಕೊಂಡು 2 ಇಂಚಸ್ ಅಷ್ಟು ಎಕ್ಸ್ಟ್ರಾ ಇಟ್ಕೊಳ್ಬೇಕಲ್ವಾ, ಅದಕ್ಕೆ ನಾವು ಅಲ್ಲಿ ಗೆರೆ ಹಾಕಿಬಿಟ್ಟು ಅದನ್ನು ಉಳ್ದ ಪೀಸ್ಗಳನ್ನು ಕಟ್ ಮಾಡಿದ್ರಾಯಿತು. ಒಂದು ಸ್ವಲ್ಪ ಅಷ್ಟೇ ಅಟ್ಯಾಚ್ ಮಾಡಲಿಕ್ಕೆ ಸಿಗುವಂಥದ್ದು, ಹಾಗಾಗಿ ಏನು ತೊಂದರೆ ಇಲ್ಲ. ಯಾವ ಥರ ನೀವು ಅಟ್ಯಾಚ್ ಮಾಡಿದ್ರೆ ತೊಂದರೆ ಇಲ್ಲ. ತುಂಬ ಆದರೆ ಅಟ್ಯಾಚ್ ಮಾಡಬೇಕಾದ್ರೆ ಅದು ಆಮೇಲೆ ನಾನು ಹೇಳ್ತೇನೆ ನಿಮಗೆ ಸ್ಟಿಚಸ್ ಮಾಡಬೇಕಾದ್ರೆ. ಓಕೆನಾ. ಈ ವಿಡಿಯೋದಲ್ಲಿ ನಾನು ಕೇವಲ ಸ್ಲೀವ್ಸ್ ಅಟ್ಯಾಚ್ ಮಾಡುವಂಥದ್ದನ್ನು ಮಾತ್ರ ಹೇಳ್ತಾ ಇದ್ದೀನಿ, ಯಾಕಂದರೆ ಇಲ್ಲಾಂದರೆ ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ. ಯಾಕಂದರೆ ನಾನು ಫುಲ್ಲು ಡೀಟೇಲಾಗಿ ಹೇಳ್ತಾ ಇದ್ದೇನಲ್ವ ಫಸ್ಟಾಗಿ. ಸೊ ಅದಕ್ಕೋಸ್ಕರ ನಾನು ನೆಕ್ಸ್ಟ್ ಟೈಮ್ ಹೇಳಬೇಕಾದ್ರೂ ಅದೇ ಥರ ಡೀಟೇಲಾಗಿ ಹೇಳ್ತೇನೆ. ಯಾಕಂದರೆ ಒಂದೇ ವಿಡಿಯೋ ನೋಡಿದರೆ ಎಲ್ಲನೂ ಗೊತ್ತಾಗಲ್ಲ. ಒಂದೊಂದು ಥರ ಸ್ವಲ್ಪ ಡಿಫ್ರೆಂಟಿಂಗ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಏನು ಅಂತಂದರೆ ನೋಡಿ, ಇದು ಮೇನ್ ಫ್ಯಾಬ್ರಿಕ್. ಇದು ಎಕ್ಸ್ಟ್ರಾ ಈ ಹೂವಿದಿದೆ ಅಲ್ವಾ, ಅದು ನಾನು ಕಟ್ ಮಾಡಿ ಇಟ್ಕೊಂಡಿದ್ದು. ಯಾಕಂತಂದರೆ ಇದು ನನಗೆ ಮೇನ್ ಬಟ್ಟೆ ಸಾಕಾಗಲ್ಲ ಅಂತ ಅನಿಸ್ತು. ಯಾಕಂದರೆ ಇದು 1 ಮೀಟ್ರೂ ಇಲ್ಲ. ಆದರೆ ನಾನು ಸ್ಲೀವ್ಸಿಗೆ ನಾನು ಆಚೆ ಈಚೆನೇ ಕಟ್ ಮಾಡಿದೆ ನೋಡಿ, ಈ ಥರ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್ ನೋಡಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಸ್ಲೀವ್ಸು ಒಂದೇ ಸೈಡ್ ಎರಡನ್ನು ಇಡಬೇಕು. ಆದರೆ ಇಲ್ಲಿ ನನಗೆ ಬಟ್ಟೆ ಸಾಕಾಗದೇ ಇರುವ ಕಾರಣ ಸ್ಲೀವ್ಸ್ ಆಚೆ ಸೈಡಿಗೆ ಒಂದು ಇಟ್ಟಿದ್ದೇನೆ, ಈಚೆ ಸೈಡಿಗೆ ಒಂದು ಇಟ್ಟಿದ್ದೇನೆ. ಈ ಥರ ನಾವು ಇದನ್ನು ಇಟ್ಕೊಂಡು ನಮಗೆ ಯಾವ ಥರ ಬಟ್ಟೆ ಇದೆ ಅಂತ ನೋಡಿಕೊಂಡು ನಾವು ಇದಿಷ್ಟೇ ನಮಗೆ ಮೇನ್ ಫ್ಯಾಬ್ರಿಕ್ ಬೇಕಾಗಿರೋದು. ಅದಕ್ಕೋಸ್ಕರ ಬೆಲ್ಟ್ ಪಟ್ಟಿ, ಫ್ರಂಟ್ ಪಾರ್ಟು, ಬ್ಯಾಕ್ ಪಾರ್ಟು ಮತ್ತು ಸ್ಲೀವ್ಸು ಇದಿಷ್ಟಕ್ಕೆ ನೋಡಿ. ಇದೀಗ ಕಟ್ ಮಾಡಿ ಆ ಹೂವಿನ ಸೈಡ್ ಎತ್ತಿಟ್ಟಿದ್ದೇನೆ. ಇದನ್ನೆಲ್ಲ ಇಲ್ಲಿ ಮಡಿಸಿ ಇಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಬೇಕು ಅಂತಿದ್ರೆ ವಿಡಿಯೋ ನಾನು ಬೇಕಿದ್ರೆ ಮಾಡ್ತೇನೆ, ಹೇಳಿ ನೀವು. ಇವಾಗ ನಾವು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಇವಾಗ ಏನು ಅಂತಂದರೆ ಈ ಥರ ನೀವು ಸ್ಲೀವ್ಸನ್ನು ಹಾಕ್ಕೊಳ್ಬೇಕು. ಫ್ರಂಟ್ ಅಂತಂದರೆ ಇದು ಶೇಪ್ ಇದೆ ಅಲ್ವಾ, ಅದು ಆ ಸೈಡ್ ಬರುವ ಸೈಡ್ ಅಂದರೆ ಆಪೋಸಿಟ್ ಬರುವ ಸೈಡ್ ಈ ಥರ ಹಾಕ್ಕೊಂಡು ಸೀದಾ ಹಿಡ್ಕೊಳ್ಬೇಕು. ಓಕೆನಾ.
ಈ ಮೇನ್ ಫ್ಯಾಬ್ರಿಕನ್ನು ಸೀದಾ ಹಿಡ್ಕೊಳ್ಬೇಕು. ಸೀದಾ ಅಂದರೆ ನಿಮ್ಗೆ ಗೊತ್ತಲ್ವ, ಸೀದಾ ಉಲ್ಟಾ, ಅರ್ಥ ಆಯ್ತಲ್ವಾ? ಇದು ಸೀದಾ ಉಲ್ಟಾ ನಿಮ್ಗೆ ಗೊತ್ತಾಗ್ತಿಲ್ಲ, ಯಾಕಂತಂದರೆ ಬಟ್ಟೆ ಸ್ವಲ್ಪ ಒಂದೇ ಥರ ಇದೆ, ಮತ್ತು ಇದು ನೀರುಳ್ಳಿ ಸಿಪ್ಪೆ ಥರ ಬಟ್ಟೆ ಇದೆ ಆಯಿತಾ, ಅಷ್ಟು ತೆಳುವಾಗಿದೆ. ಹೊಲಿಯುವಂಥದ್ದು ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ. ಫಸ್ಟ್ ನಾವಿಲ್ಲಿ ಒಂದು 1/4 ಇಂಚಿಗೆ ಒಂದು ಸ್ಟಿಚ್ಚಸನ್ನು ಹಾಕ್ಕೊಳ್ಬೇಕು, ಅರ್ಥ ಆಯ್ತಲ್ವಾ? ಸೀದಾ ಸೈಡ್ ಹಿಡ್ಕೊಂಡು ಈ ಥರ 1/4 ಇಂಚಿಗೆ ನೀವು ಸ್ಟಿಚ್ಚಸನ್ನು ಹಾಕ್ಕೊಳ್ಳಿ. ಫಸ್ಟ್ ಸ್ಲೀವ್ಸ್, ಒಂದು ಸ್ಲೀವ್ಸ್ ಹೊಲಿಬೇಕಾದ್ರೆ ಫ್ರಂಟ್ ಪಾರ್ಟ್ ನಿಮ್ಮ ಆ ಸೈಡಿಗೆ ಇರಬೇಕು, ಬ್ಯಾಕ್ ಪಾರ್ಟ್ ನೋಡಿ ಈ ಸೈಡ್ ನನ್ನ ಸೈಡಿಗಿದೆ. ಈ ಥರನೇ ಒಂದು ಸ್ಲೀವ್ಸನ್ನು ಸ್ಟಿಚ್ ಮಾಡ್ಕೊಳ್ಳಿ. ನಾನು ಹೇಳಬೇಕಾದ್ರೆ ಸ್ವಲ್ಪ ಇದಾಗ್ಬೋದು, ನೆಕ್ಸ್ಟ್ ಟೈಮು ಕರೆಕ್ಷನ್ ಮಾಡ್ಕೊಳ್ತೇನೆ ನಾನು ಯಾವ ಥರ ಅಂಥೇಳಿ. ಸೊ ಈ ಥರ ಆದ ನಂತರ ಈಗ ಇದನ್ನು ನೋಡಿ, ಈ ಲೈನಿಂಗನ್ನು ಈ ಥರ ಮಾಡಿಕೊಂಡು ಈ ಲೈನಿಂಗ್ ಎಡ್ಜಸ್ಟಿಗೆ ಒಂದು ಸ್ಟಿಚ್ಚಸನ್ನು ಹಾಕ್ಕೊಳ್ಬೇಕು. ಇದಕ್ಕೆ ನಾವು ಕಿನಾರಿ ಸ್ಟಿಚ್ ಅಂತ ಹೇಳ್ತೀವಿ. ಕಿನಾರಿ ಸ್ಟಿಚ್ ಅಂತ ಅಂದರೆ ನೀಟ್ನೆಸ್ ಬರೋದಕ್ಕೋಸ್ಕರ ಆ ಲೈನಿಂಗ್ ಮೇಲೇ ಸ್ಟಿಚ್ಚಸನ್ನು ಹಾಕ್ಕೋಬೇಕು. ಆ ಕೂಳೆ ಇದೆ ನೋಡಿ, ಆ ಕೂಳೆ ನಿಮ್ಮ ರೈಟ್ ಸೈಡಿಗೆ ಬರುವ ಹಾಗೆ ಆ ಲೈನಿಂಗ್ ಮೇಲೆ ಸ್ಟಿಚ್ಚಸನ್ನು ಹಾಕಬೇಕು. ಅರ್ಥ ಆಗ್ತಾ ಇದೆ ಅಲ್ವಾ ನಾನು ಹೇಳ್ತಾ ಇರೋದು? ಸೊ ಈ ಥರ ಇಲ್ಲಿ ನಾನು ಎಫ್ ಅಂತ ಆಚೆ ಸೈಡ್ ಬರೆದಿದ್ದೀನಿ, ಅಂದರೆ ಅದು ಮೇಲೆ ಏನು ಸೀದಾ ಸೈಡ್ ಆಯಿತಾ. ನೀವು ಸೀದಾ ಸೈಡ್ ಇಟ್ಕೊಂಡು ಈ ಥರನೇ ಸ್ಟಿಚಸ್ ಮಾಡಬೇಕು. ಆಮೇಲೆ ಅದನ್ನು ಆಚೆ ಉಲ್ಟಾ ಸೈಡಿಗೆ ಆಮೇಲೆ ನಾವು ಏನು ಅಟ್ಯಾಚ್ ಮಾಡಲಿಕ್ಕೆ ಇರುವಂಥದ್ದು ಅಷ್ಟೇ. ಓಕೆ, ಅರ್ಥ ಆಗ್ತಾ ಇದೆ ಅಲ್ವಾ ಹೇಳೋದು? ಈ ಥರ ಒಂದು ಕಿನಾರಿ ಸ್ಟಿಚ್ಚನ್ನು ಲೈನಿಂಗ್ ಮೇಲೇ ಎಡ್ಜಸ್ಟಿಗೆ ಹಾಕಿ ಆದ ನಂತರ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ತೇನೆ ನೋಡಿ. ಈ ಥರ ಹಾಕಿದ್ರಲ್ವ, ನಾನು ಯಾವ ಥರ ತೋರಿಸಿದ್ದೀನಿ ಅದೇ ರೀತಿ ಹಾಕಿ, ಆಮೇಲೆ ಇನ್ನೊಂದು ಸ್ಟಿಚಸ್ ಮಾಡುವ ಮೊದಲಿಗೆ ನೀವು ಈ ಥರ ಒಂದು ಬ್ಲೌಸನ್ನು ಹಿಡ್ಕೊಂಡು ಈ ಥರ ಹಿಡಿದು ನೋಡಿ ಯಾವ ಸೈಡಿಗೆ ಇದು ಬ್ಲೌಸ್ ಆಗುತ್ತೆ ಅಂತ. ಸೊ ಅದಕ್ಕೆ ನೋಡಿ ನಾನು ಫ್ರಂಟ್ ಟು ಬ್ಯಾಕ್ ಅಂತೇಳಿ ಈ ಥರ ಬರೆದಿರೋದು. ಸೊ ನಿಮ್ಮ ಬ್ಲೌಸನ್ನು ಹಿಡಿದು ನೋಡಿ, ಬ್ಲೌಸನ್ನು ಹಿಡಿದು ಯಾವ ಸೈಡಿಗೆ ಇದು ಆಗುತ್ತೆ ಅಂತೇಳಿ ನೀವು ನೋಡಿ. ಇದು ಕಾಜಾ ಸೈಡಿಗೆ ಆಗ್ತಾಯಿದೆ. ಕಾಜಾ ಸೈಡ್ ನಮ್ಮದು ಯಾವ ಸೈಡ್ ಬರುತ್ತೆ ಅಂದರೆ ರೈಟ್ ಸೈಡ್ ಬರ್ತಾ ಇದೆ ಆಯಿತಾ. ನಾನು ಅದೇ ಥರ ಸ್ಟಿಚ್ ಮಾಡೋದು. ಕಾಜಾ ರೈಟ್ ಸೈಡು, ಹುಕ್ಸು ಏನು ಅಂತಂದರೆ ಲೆಫ್ಟ್ ಸೈಡಿಗೆ ಹಾಕೋದು. ಹಾಗಾಗಿ ಇಲ್ಲಿ ನಾನು ಬರೆದು ಇಟ್ಕೊಳ್ತಾ ಇದ್ದೇನೆ. ಆಮೇಲೆ ಈಗ ನೀವು ಕಿನಾರಿ ಸ್ಟಿಚ್ ಹಾಕಿದ್ರಲ್ವ, ಆ ಸ್ಟಿಚಸ್ ಮೇಲೇ ಇನ್ನೊಂದು ಸ್ಟಿಚ್ಚನ್ನು ಹಾಕಬೇಕು. ಇದು ಫೈನಲ್ ಸ್ಟಿಚ್. ಓಕೆ, ಇದು ಈ ಥರ ಮೇನ್ ಫ್ಯಾಬ್ರಿಕ್ ಈಚೆ ಬರದೇ ಇರುವ ಹಾಗೆ ಇನ್ನೊಂದು ಸ್ಟಿಚಸನ್ನು ಹಾಕ್ಕೊಳ್ಬೇಕು. ಸ್ಲೀವ್ಸ್ ಎಲ್ಲ ನಾವು ಇದೇ ಥರ ಸ್ಟಿಚಿಂಗನ್ನು ಮಾಡ್ಕೊಳ್ಳುವಂಥದ್ದು. ಒಂದೊಂದು ಥರ ಸ್ಟಿಚಿಂಗ್ ಬರುತ್ತೆ. ಏನಾದರೂ ಡಿಸೈನ್ ಎಲ್ಲ ಇಡಬೇಕಂದ್ರೆ ಬೇರೆ ಬೇರೆ ಥರ ಸ್ಟಿಚಸ್ಗಳೆಲ್ಲ ಬರುತ್ತೆ. ಸೊ ನೋಡಿ, ನನಗೆ ಬಟ್ಟೆ ಸಾಕಾಗಿರಲಿಲ್ಲ, ಆದ್ರೂ ಅದನ್ನೇ ಅಡ್ಜಸ್ಟ್ ಮಾಡಿ ನಾನು ಕಟ್ ಮಾಡಿದ್ದೇನೆ. ಸೊ ಅದು ನಮಗೆ ಟ್ರಿಕ್ಸ್ ಗೊತ್ತಿರಬೇಕು. ಬಟ್ಟೆ ಸಾಕಾಗಲ್ಲ ಅಂತ ಅಂದಾಗ ಯಾವ ರೀತಿ ಕಟ್ ಮಾಡಬೇಕು ಅಂತ. ಆ ಹೂವಿನ ರೀತಿ ಇತ್ತಲ್ವಾ, ಅದಿತ್ತು. ಬಟ್ಟೆ ನಾನು ಎಕ್ಸ್ಟ್ರಾ ತಗೊಂಡಿದ್ದೆ, ಬಟ್ ಅದನ್ನು ಎಲ್ಲಿಯೂ ಕೂಡ ಜಾಯಿಂಟ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಎಲ್ಲಿ ಮಾಡಿದ್ರೂ ಅದು ಚೆನ್ನಾಗಿ ಕಾಣಿಸಲ್ಲ. ಇದು ಪ್ಲೇನ್ ಇದೆ, ಅದು ಹೂವಿನ ಥರ ಇದೆ. ಸೊ ಆ ಥರ ಇದ್ದಾಗ ನಾವು ಇದೇ ಥರ ಕಟ್ ಮಾಡಬೇಕು. ಇಲ್ಲಾಂದರೆ ಏನಂತೇಳಿದರೆ ಈ ಬಾರ್ಡ್ರ್ ಪಾರ್ಟ್ ಇದೆ ಅಲ್ವಾ, ಆ ಬಾರ್ಡ್ರ್ ಎಲ್ಲಿಗೆ ಬರುತ್ತೆ ಅಂತೇಳಿದರೆ ಕೆಳಗಡೆ ಬೆನ್ನಿನ ಭಾಗಕ್ಕೆ ಆ ಬಾರ್ಡ್ರ್ ಪಾರ್ಟು ಒಂದು ಬರುತ್ತೆ. ಯಾಕಂತೇಳಿದರೆ ಸ್ಲೀವ್ಸು ನಮಗೆ ಕರೆಕ್ಟಾಗಿ ಉದ್ದ ಇರಬೇಕು. ನಮಗೆ ಏನು ಅಂತಂದರೆ ಸೀರೆಯಲ್ಲಿ ಕೆಲವೊಂದು ಸಿಗಲ್ಲ, ಅದಕ್ಕೋಸ್ಕರ ನಾವು ಈ ಥರ ನೋಡಿ. ಈಗ ಇದು ಫೈನಲ್ ಸ್ಟಿಚ್ ಆಯಿತು ನೋಡಿ, ಈ ಥರ ಸ್ಟಿಚ್ ಮಾಡಿದರೆ ಆಯಿತು. ಇವಾಗ ನೀವು ಏನು ಫುಲ್ಲು ಅಟ್ಯಾಚ್ ಮಾಡೋದು. ಈಗ ಮೇನ್ ಫ್ಯಾಬ್ರಿಕ್ಕಿಗೆ ಈ ಥರ ಆಯ್ತಲ್ವಾ, ಇಲ್ಲಿಂದ ಹಿಡ್ಕೊಂಡು ಈ ಥರ ಫುಲ್ಲು ನೀವು ಏನು ಮಾಡಬೇಕು ಅಂತ ಅಂದರೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು, ಅಷ್ಟೇ ಇರೋದು. ಸೊ ನಾನು ಹೇಳಿದೆ ನೋಡಿ, ಇಲ್ಲಿ ಕೂಳೆ ಅನ್ನುವಂಥದ್ದು ಈ ಥರ ಮೇಲ್ಗಡೆ ಬರಬಾರ್ದು ಅಂತ. ನೋಡಿ ನಂದು ಇದರಲ್ಲಿ ಬಂದಿದೆ, ಬಟ್ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದಾಗ ಕರೆಕ್ಟಾಗಿ ಅದು ನೋಡ್ಕೊಂಡು ನಾನು ಸ್ಟಿಚಸನ್ನು ಮಾಡ್ತೇನೆ. ಏನು ತೊಂದರೆ ಇಲ್ಲ ಮೇಲ್ಗಡೆ ಬಂದರೆ, ಯಾಕಂದರೆ ಅದು 2 ಇಂಚ್ ಎಕ್ಸ್ಟ್ರಾ ಆಚೆ ಸೈಡಿಗೆ ಹೋಗುತ್ತೆ. ಒಂದು ಸ್ವಲ್ಪ ಅಲ್ವಾ ಅಟ್ಯಾಚ್ ಮಾಡೋದಕ್ಕಿದ್ದಿದ್ದು, ಆದರೂ ಇನ್ನೂ ಚೆನ್ನಾಗಿ ಅದು ಒಳಗಡೆ ಹೋಗೋ ಥರ ಅದು ಯಾವ ಥರ ಅಂತ ನೆಕ್ಸ್ಟ್ ಟೈಮು ಮಾಡ್ತೀನಿ. ನನಗೂ ಸ್ವಲ್ಪ ಕನ್ಫ್ಯೂಸ್ ಆಯಿತು, ಹಾಗಾಗಿ ಅಷ್ಟು ಇದಾಯಿತು. ಏನು ತೊಂದರೆ ಏನೂ ಆಗಲ್ಲ, ಬಟ್ ಆದರೂ ನಾನು ಹೇಳಿರುವಂಥದ್ದು ಅಂದರೆ ನಾನು ಹೇಳಬೇಕಾದ್ರೆ ನಿಮಗೆ ನೀಟ್ನೆಸ್ ಆಗಿ ಹೇಳಬೇಕಲ್ವಾ, ಎಲ್ಲೂ ತಪ್ಪಾಗಬಾರ್ದು. ಸೊ ನಾನು ಹೇಳಿದ್ರಲ್ಲಿ ಇಷ್ಟರವರೆಗೆ ಇದು ಆಗಿರಲಿಲ್ಲ, ಇದೊಂದು ಮಾತ್ರ ಈ ಥರ ಆಗಿರೋದು ನೋಡಿ. ಈ ಥರ ಫುಲ್ಲು ಸ್ಲೀವ್ಸನ್ನು ಈ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಿದರೆ ಆಯಿತು. ಸೊ ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಲ್ವ. ಫಸ್ಟ್ ನೀವು ಸ್ಟಿಚಸನ್ನು ಮಾಡಬೇಕಾದ್ರೆ ಮೇನ್ ಫ್ಯಾಬ್ರಿಕ್ನ ಮೇಲ್ಗಡೆ ಇಟ್ಟು ಫಸ್ಟ್ ಎಂಡ್ ಸ್ಟಿಚ್ಚನ್ನು ನೀವು ಆ ಥರ ಹಾಕ್ಕೊಳ್ಬೇಕು. ನಾನು ಯಾವ ಥರ ಸ್ಟಿಚ್ ಮಾಡ್ತಾ ಇದ್ದೀನಿ ಅದೇ ಥರ ನೀವು ಕೂಡ ಸ್ಟಿಚಸನ್ನು ಮಾಡಿ. ನಾನಿದು ಬಿಗಿನರ್ಸ್ಗೆ ಹೇಳ್ತಾ ಇರೋದು, ಸೊ ಅದಕ್ಕೋಸ್ಕರ. ಇವಾಗ ನೋಡಿ ಏನು ಅಂತಂದರೆ ಈ ಥರ ಆಯಿತು, ಸ್ಟಿಚಸ್ ಎಲ್ಲ ಆಯಿತು. ಇನ್ನು ಉಳಿದಂತಹ ಬಟ್ಟೆನ
ಸೈಡ್ನಲ್ಲಿ ನಾವು ಕಟ್ ಮಾಡಿದರೆ ಆಯಿತು. ಕಟ್ ಮಾಡಬೇಕಾದ್ರೂ ಅಷ್ಟೇ ಕರೆಕ್ಟಾಗಿ ನೋಡ್ಕೊಳ್ಳಿ. ಲೈನಿಂಗ್ ಎಷ್ಟಿದೆ ಅಷ್ಟೇ ಬಟ್ಟೆನ, ಸೀರೆ ಸ್ವಲ್ಪ ಜಾಸ್ತಿ ಇದ್ದರೂ ಪರವಾಗಿಲ್ಲ ಸೈಡಲ್ಲಿ, ಲೈನಿಂಗ್ ಅಷ್ಟೇ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಈ ಥರ ಕಟ್ ಮಾಡಿಕೊಂಡು ಎಲ್ಲಿ ಈ ಲೈನಿಂಗ್ ಎಲ್ಲಿ ಕಚ್ ಹಾಕಿದ್ದೆ ಅಲ್ವಾ, ಇದು ಎಂಡು ಸ್ಟಿಚ್ ಇಲ್ಲಿಗೆ ಅವರಿಗೆ ರೆಡಿ ಬೇಕಾಗಿರೋದು. ಸೊ ಅಲ್ಲಿಗೆ ನಾವು ಕಚ್ಚನ್ನು ಹಾಕ್ಕೊಂಡ್ರೆ ಆಯಿತು. ಈ ಥರ ಕಚ್ಚನ್ನು ಹಾಕ್ಕೊಂಡು ಆಮೇಲೆ ಮಿಡ್ಲಲ್ಲೂ ಕೂಡ ಅಷ್ಟೇ ಕಚ್ ಹಾಕ್ಕೊಂಡು ಕರೆಕ್ಟಾಗಿ ಕಟ್ಟಿಂಗ್ ಮಾಡಿಕೊಂಡ್ರೆ ಸ್ಲೀವ್ಸ್ ಅಟ್ಯಾಚ್ ಅನ್ನುವಂಥದ್ದು ಆಯಿತು. ಆಯಿತಾ, ಇದಿಷ್ಟೇ ಇರುವಂಥದ್ದು ಸ್ಲೀವ್ಸ್. ಇದು ನಾರ್ಮಲ್ ಬ್ಲೌಸ್ ನಾನು ಹೊಲಿತಾ ಇರೋದು. ಏನು ಅಂತಂದರೆ ಇದು ಡಿಸೈನ್ ಬ್ಲೌಸ್ ಯಾವುದೂ ಅಲ್ಲ, ನಾರ್ಮಲ್ ಬ್ಲೌಸು. ಆದ ಕಾರಣ ಇಷ್ಟೇ. ನಾರ್ಮಲ್ ಬ್ಲೌಸ್ಗಳಿಗೆಲ್ಲ ನಾವು ಇದೇ ಥರ ಸ್ಟಿಚಸನ್ನು ಮಾಡುವಂಥದ್ದು. ಇದು ಲೈನಿಂಗ್ ಬ್ಲೌಸ್ ಆಗಿರೋದ್ರಿಂದ. ಲೈನಿಂಗ್ ಲೆಸ್ ಬ್ಲೌಸ್ ಕೂಡ ಒಂದು ಹೊಲಿಯೋದಿದೆ, ಅದು ಕೂಡ ನಾನು ವೀಡಿಯೋವನ್ನು ಮಾಡ್ತೇನೆ ನೆಕ್ಸ್ಟ್. ಇವಾಗ ನೋಡಿ ಆಯಿತು, ರೆಡಿ. ಈ ಥರ ಬರುತ್ತೆ ಸ್ಲೀವ್ಸು. ಓಕೆನಾ, ಈ ಥರನೇ ಸ್ಟಿಚಸ್ ಮಾಡಬೇಕು. ತುಂಬ ಈಸಿ ಇದೆ, ನಾವು ಕರೆಕ್ಟಾಗಿ ನೋಡ್ಕೊಂಡು ಕಲ್ತ್ಕೊಂಡ್ರೆ ಇದೆ ಅಲ್ವಾ, ತುಂಬ ಈಸಿ ಇದೆ. ಬಟ್ ಕೆಲವೊಂದು ಕಷ್ಟ ಇದೆ. ಅಂದರೆ ಈಗ ಸ್ಲೀವ್ಸಿಗೆಲ್ಲ ಅಟ್ಯಾಚ್ ಮಾಡುವಂಥದ್ದು, ಎಕ್ಸ್ಟ್ರಾ ಪೀಸನ್ನು ಅಟ್ಯಾಚ್ ಮಾಡುವಂಥದ್ದು, ಅದು ಯಾವ ಥರ ಕಾಣಿಸೋದಿರುವಾಗ ಅದೊಂದು 10 ಸಲ 15 ಸಲ ಹೊಲಿದಾಗ ಬರುತ್ತೆ. ನಾನು ಅಷ್ಟೊಂದೇನು ಹೊಲ್ದಿರಲ್ಲ, ಒಂದು 4-5 ಬ್ಲೌಸ್ ಹೊಲ್ದಿರೋದಷ್ಟೇ. ಹಾಗಾಗಿ 2, 3, 4 ಇದು 5ನೇ ಬ್ಲೌಸ್ ಅಂತ ಅನಿಸುತ್ತೆ ಹೊಲಿತಾ ಇರೋದು. ಸೊ ಇವಾಗ ನೋಡಿ, ಈಗ ನಾವು ಇನ್ನೊಂದು ಸ್ಲೀವ್ಸು ಬ್ಯಾಕ್ ಏನಿದೆ ಅದನ್ನು ಆ ಸೈಡ್ ಬರುವ ಸೈಡ್ ಇಟ್ಕೊಂಡು ಸ್ಟಿಚಸನ್ನು ಮಾಡ್ಕೊಳ್ಬೇಕು. ಇನ್ನೊಂದು ಸ್ಲೀವ್ಸು, ಅರ್ಥ ಆಯ್ತಲ್ವಾ? ಇಲ್ಲಾಂದರೆ ನಿಮಗೆ ಒಂದೇ ಸೈಡ್ ಬರುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫ್ರಂಟ್ ಸೈಡ್ ಒಂದು ಸ್ಲೀವ್ಸನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಇನ್ನೊಂದು ನಾನಿಲ್ಲಿ ಬ್ಯಾಕ್ ಅಂತ ಬರ್ದಿದ್ದೀನಿ ನೋಡಿ, ಅದೇ ಥರ ಇನ್ನೊಂದು ಸೈಡ್ ಆ ಥರ ಬರುವ ಹಾಗೆ ಸೀದಾ ಸೈಡ್ ಮೇಲೆ ಇಟ್ಕೊಂಡು ಈ ಥರ ಅಡ್ಜಸ್ಟಿಗೆ ಅಂದರೆ 1/4 ಇಂಚಿಗೆ ನಾವು ಒಂದು ಸ್ಟಿಚಸನ್ನು ಹಾಕ್ಕೊಳ್ಬೇಕು. ಆಯಿತಾ, ಇನ್ನೊಂದು ಸಲ ವೀಡಿಯೋ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡ್ಕೊಳ್ತೇನೆ ನಾನು. ಅಂದರೆ ಹೇಗೆ ಅಂತಂದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಫಸ್ಟ್ ಇದು ಯಾವ ಥರ ಹೊಲಿದಿರೋದು, ಇವಾಗದ್ದು ಯಾವ ಥರ ಹೊಲಿತಾ ಇರೋದು ಬ್ಲೌಸ್ ಇದು ಸ್ಲೀವ್ಸ್ ಅಂತ ನೋಡಿ. ಆಮೇಲೆ ಇನ್ನೊಂದು ಸೈಡಿಗೆ ಹಿಡಿದು ನೋಡಿ ಕರೆಕ್ಟ್ ನೀವು ಹೊಲಿದಿದ್ದೀರಾ ಅಂತ ನೋಡಿಕೊಂಡು. ಮತ್ತು ಯಾಕಂದರೆ ಸ್ಟಿಚಸ್ ಎಲ್ಲ ಹಾಕಿ ಆದ ನಂತರ ನೋಡಿದರೆ ಏನು ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಫಸ್ಟೇ ನಾವು ನೋಡ್ಕೊಂಡು ಬಿಟ್ಟರೆ ಕರೆಕ್ಟ್ ಆಗುತ್ತೆ. ಈ ಥರ ಬರೆದಿಟ್ಕೊಂಡ್ರೆ ಲೆಫ್ಟ್ ರೈಟ್ ಅಂತ ಬರೆದಿಟ್ಕೊಂಡ್ರೆ ಈಸಿ ಆಗುತ್ತೆ. ಆಮೇಲೆ ನಾವು ಏನು ಪರದಾಡಬೇಕಾಗಿಲ್ಲ. ಅದಕ್ಕೋಸ್ಕರ ಅಂದರೆ ಫಸ್ಟ್ ಹೊಲಿಯೋರಿಗೆ ಹೇಳ್ತಾ ಇರೋದು ನಾನು. ಆಮೇಲೆ ಈಗ ಇನ್ನೊಂದು ಕಿನಾರಿ ಸ್ಟಿಚ್, ಅರ್ಥ ಆಯ್ತಲ್ವಾ? ಕೂಳೆ ರೈಟ್ ಸೈಡಿಗೆ ಬರುವ ಹಾಗೆ ಹಿಡ್ಕೊಂಡು ಈ ಥರ ಒಂದು ಅಡ್ಜಸ್ಟಿಗೆ ಈ ಲೈನಿಂಗ್ ಮೇಲೇ ಹಾಕಬೇಕು, ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕಬೇಡಿ. ಲೈನಿಂಗ್ ಮೇಲೇ ಸ್ಟಿಚಸನ್ನು ಅಡ್ಜಸ್ಟಿಗೆ ಹಾಕಬೇಕು. ಓಕೆ, ಈ ಥರ ಹಾಕ್ಕೊಳ್ಬೇಕು. ನಾನು ಹೇಳ್ದಲ್ವ, ಫಸ್ಟು ಫ್ರಂಟ್ ಏನಿತ್ತು ಅದು ಆ ಸೈಡ್ ಬರುವ ಹಾಗೆ ಒಂದು ಸ್ಲೀವ್ಸನ್ನು ಸ್ಟಿಚ್ ಮಾಡ್ತಾ ಬಂದಿದ್ದು, ಇನ್ನೊಂದು ಬ್ಯಾಕ್. ಈ ಥರ ಇಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ ಯಾವ ಥರ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕಂತೇಳಿ. ಇಲ್ಲಾಂದರೆ ನೀವು ಫ್ರಂಟನ್ನೇ 2 ಸೈಡ್ ಸ್ಟಿಚ್ ಮಾಡಿದರೆ ಅದು ಒಂದೇ ಸೈಡಿಗೆ ಸ್ಲೀವ್ಸ್ ಬಂದುಬಿಡುತ್ತೆ. ಓಕೆನಾ, ಅದಕ್ಕೋಸ್ಕರ ನೀವು ನೋಡಿ, ನಾನು ವಿಡಿಯೋ ಮಾಡಿರೋದು ಅದಕ್ಕೇ ನಿಮಗೆ ಕರೆಕ್ಟಾಗಿ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ. ಈಗ ನೋಡಿ, ಇಲ್ಲಿ ಸ್ಟಿಚ್ ಮಾಡಿರ್ತೀವಲ್ವ ಕಿನಾರಿ ಸ್ಟಿಚ್ಚು, ಅದರ ಮೇಲೇ ಇನ್ನೊಂದು ಸ್ಟಿಚ್ಚನ್ನು ಟಾಪ್ ಸ್ಟಿಚ್ ಅಂದರೆ ಫೈನಲ್ ಸ್ಟಿಚ್ಚನ್ನು ಇನ್ನೊಂದು ಅದರ ಮೇಲ್ಗಡೆನೇ ಹಾಕಿದರೆ ಆಯಿತು. ಹಾಕಿಬಿಟ್ಟು ಇನ್ನು ಏನು ಅಟ್ಯಾಚ್ ಮಾಡಿದರೆ ಆಯಿತು ಸ್ಲೀವ್ಸನ್ನು ಮೇನ್ ಫ್ಯಾಬ್ರಿಕ್ಕಿಗೆ. ಆಯಿತಾ? ಯಾವುದಾದ್ರೂ ಅರ್ಥ ಆಗಿಲ್ಲ ಅಥವಾ ಏನಾದರೂ ಕನ್ಫ್ಯೂಷನ್ಸ್ ಎಲ್ಲ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ವೀಡಿಯೋಸನ್ನು ಮಾಡ್ತೇನೆ. ಇನ್ನು ಹೊಲಿಯೋದಕ್ಕೆ ಸಿಗುತ್ತಲ್ವ ಬ್ಲೌಸು, ಪ್ರತಿಯೊಂದು ಬ್ಲೌಸ್ನ ವೀಡಿಯೋಗಳನ್ನು ನಾನು ಮಾಡ್ತೇನೆ. ಓಕೆನಾ? ಎಲ್ಲ ಬ್ಲೌಸ್ಗಳು ಒಂದೇ ರೀತಿಯಾಗಿ ಇರಲ್ಲ, ಪ್ರತಿಯೊಂದು ಬ್ಲೌಸ್ಗಳು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಯಾವ ಸೈಜ್ ಬ್ಲೌಸ್ ಆದರೂ ಫ್ರಂಟು ಬ್ಯಾಕು ಎಲ್ಲ ಶೇಪ್ಗಳಿರ್ಬೋದು, ಸ್ವಲ್ಪ ಏನು ಲಾಂಗ್ ಶೇಪ್ಗಳಿರುತ್ತೆ, ಕೆಲವ್ರದ್ದು ಶಾರ್ಟ್ ಶೇಪ್ ಇರುತ್ತೆ, ಡೀಪ್ ಕೂಡ ಅಷ್ಟೇ ಲಾಂಗ್ ಇರುತ್ತೆ, ಕೆಲವ್ರದ್ದು ಶಾರ್ಟ್ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ಏನು ಬ್ಲೌಸಿದ್ದು ವೀಡಿಯೋಗಳನ್ನು ಮಾಡ್ತೇನೆ ಟೈಮ್ ಇದ್ದರೆ. ಅಂದರೆ ಇದೀಗ ಅವ್ರಿಗೇನು ಅರ್ಜೆಂಟ್ ಇಲ್ಲ, ಆದ ಕಾರಣ ನಾನು ವೀಡಿಯೋಸನ್ನು ಮಾಡ್ತಿರೋದು. ನಿಮ್ಗೆ ಗೊತ್ತಿದೆ ವೀಡಿಯೋಸ್ ಮಾಡಬೇಕಾದ್ರೆ ತುಂಬ ಟೈಮ್ ತಗೊಳ್ಳುತ್ತೆ, ಆಗ ಬ್ಲೌಸ್ ಕೂಡ ಹೊಲಿಯೋದಕ್ಕೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಅದಕ್ಕೋಸ್ಕರ. ಓಕೆನಾ? ಇವಾಗ ನೋಡಿ, ಇದು ಯಾವ ಸೈಡ್ ಬರುತ್ತೆ ಎಲ್ಲ ನೋಡಿಕೊಂಡು ಬ್ಲೌಸನ್ನು ಹಿಡ್ಕೊಂಡು ಮತ್ತೆ ನೋಡ್ತಾ ಇದ್ದೀನಿ. ಯಾಕಂದರೆ ನಾನು ಅದೇ ಥರ ನಂಗೆ ಹೊಲಿಬೇಕಂದ್ರೆ ಅದು ಪರ್ಫೆಕ್ಟ್ ಆಗಬೇಕು, ಮತ್ತು ನನಗೆ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ನಾನು ಈ ಥರ ಹಿಡಿದು ನೋಡ್ತಾ ಇದ್ದೀನಿ. ಎಷ್ಟೇ ಬ್ಲೌಸ್ ಹೊಲಿದ್ರೂ ಮತ್ತೆ ನಾವು ನಂಗೆ ಗೊತ್ತಿದೆ ಅಂತೇಳ್ಬಿಟ್ಟು ನಾನು ಬೀಗೋದು ಈ ಥರ ಎಲ್ಲ ಮಾಡಬಾರ್ದು. ಯಾಕಂದರೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಮತ್ತೆ ಬಂದೇ ಬರುತ್ತೆ. ಅದಕ್ಕೋಸ್ಕರ ನಾನು ಮತ್ತೆ ಬ್ಲೌಸಿಗೆಲ್ಲ ಹಿಡಿದ್ಬಿಟ್ಟು ಈ ಥರ ಹಿಡಿದು ನಾನು ನೋಡ್ತಾ ಇದ್ದೇನೆ. ಸೊ ಸ್ಲೀವ್ಸ್ ಅಟ್ಯಾಚ್ ಈಗ ಆಲ್ರೆಡಿ ಆಗಿ ಆಯಿತು. ಇದಿಷ್ಟೇ ಇರೋದು.
ಇರೋದು ಸ್ಲೀವ್ಸಲ್ಲಿ ಲೈನಿಂಗಿಗೆ ಅಟ್ಯಾಚ್ ಮಾಡುವಂಥದ್ದು, ಸ್ಟಿಚಸ್ ಮಾಡುವಂಥದ್ದು. ಲೈನಿಂಗ್ ಲೆಸ್ ಬ್ಲೌಸ್ ಆದರೆ ಸ್ವಲ್ಪ ಏನು ಇರುತ್ತೆ ಸ್ಟಿಚಸ್, ಅದು ನಾನು ಇನ್ನು ಹೊಲಿಬೇಕಾದ್ರೆ ಹೇಳ್ತೇನೆ. ಓಕೆನಾ? ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ. ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಓಕೆ.